ಜಾಸ್ತಿ ಜನ ಬರೀ ಸುದ್ದಿಯರಿರೋರು ಅಷ್ಟೇ ಅಲ್ಲ, ತುಂಬಾ ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಅದೇ ಹೇಳೋದಲ್ಲ, ಅವ್ರಿಗೆ ಅನುಕೂಲ ಆಗಿಲ್ಲ. ಅಲ್ಲಮ್ಮ ನೀನು ಈಗ ನೀವು ಅವಾಗಲೇ ಹೇಳ್ತಾ ಇದ್ರಿ ಹಳೆ ಹೀರೋಯಿನ್ಸ್ ಯಾರು ಕಂಪ್ಲೇಂಟ್ ಮಾಡ್ತಾ ಇರಲಿಲ್ಲ, ಈ ಥರ ಅವರು ಸಿನಿಮಾ ಮಾಡ್ಕೊಂಡು ಹೋಗ್ತಿದ್ರು ಅಂತ ಹೇಳ್ತಾ ಇದ್ರಿ ನೀವು. ಈಗ ಕಮಲ್ ಹಾಸನ್ ಅವ್ರ ಮೇಲೆ ತುಂಬಾ ಜನ ಕಂಪ್ಲೇಂಟ್ ಮಾಡಿರುವಂಥದ್ದು, ಅಂದರೆ ಲಿಪ್ ಲಾಕ್ ಸೀನ್ನ ರಿಯಲ್ ಲಿಪ್ ಲಾಕ್ ಥರ ಮಾಡ್ತಾ ಇದ್ರು ಅವರು ಅಂತ ಎಲ್ಲ ಹೇಳಿರುವಂಥದ್ದು. ಮತ್ತು ಟೇಕ್ಸು, ಈ ಇಂಟಿಮೇಟ್ ಸೀನ್ಗಳಿದ್ದಾಗ ಜಾಸ್ತಿ ಟೇಕ್ಸ್ ತಗೊಳ್ತಾರೆ, ಅದೆಲ್ಲ ಹೇಳಿದಾರಲ್ಲ. ಯಾರು ಏನು ಅಂತ ಹೇಳಿಲ್ಲ ಯಾವ ಸಿನಿಮಾ ಅಂತ, ಬಟ್ ಹೇಳಿದಾರೆ ಈ ಥರ ಇದೆ. ಲಿಪ್ ಲಾಕ್ ಡೈರೆಕ್ಟರ್ ಬೇಕು, ಕ್ಯಾಮ್ರಾದ ಲಿಪ್ ಲಾಕ್ ಅನ್ನೋದು ಅಂತ ಮತ್ತೆ ಬರೀ ಸುಮ್ಮನೆ ದುಡ್ಡು ಗ್ರಾಫಿಕ್ ಮಾಡೋಕ್ಕಾಗತ್ತಾ? ಆ ಥರ ಯಾಕೆ ಬರ್ತೀರಿ ಸಿನಿಮಾಗೆ? ಯಾಕೆ ಬರ್ತೀರಿ? ಬೇಡ ಬಿಡಿ, ಸಿನಿಮಾ ನೀವು ಫೀಲ್ ಮಾಡಿ. ಐ ವಾಂಟ್ ಟು ಫೀಲ್. ನೀವು ಬೇರೆ ಥರ ಫೀಲ್ ಮಾಡ್ತೀರಾ? ಸಿನಿಮಾ ಒಂದು ದಯವಿಟ್ಟು ನಾನು ಲಕ್ಷ್ಮಿ ಆರ್ಟಿಸ್ಟ್ ಬಗ್ಗೆ ಅಪಾರವಾದ ಗೌರವ ಇದೆ, ಆಮೇಲೆ ಮಾಲಾಶ್ರೀ ಬಗ್ಗೆ ಗೌರವ ಇದೆ. ಯಾಕೆ ಅಂದರೆ ಸಿನಿಮಾ ಅಂದಾಗ ಡ್ರೆಸ್ ಚೇಂಜಿಂಗ್ಗೆ 2 ಸೀರೆ ಇಟ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿದ್ದಾರೆ, ಗ್ರೇಟ್. ರೂಮ್ಗೆ ಹೋಗಿ ಬರೋದಕ್ಕೆ 3 ಅವರ್ ಆಗುತ್ತೆ. ಲಕ್ಷ್ಮೀ ಮೇಡಮು ಮಾಲಾಶ್ರೀ ಅವ್ರ ಬಗ್ಗೆ ಇದು ಕೇಳಿದ್ದೀನಿ. ಅದು ಸಿನಿಮಾ. ನೀನು ಕೆಟ್ಟ ಅಲ್ಲಮ್ಮ, ನೀನು ಅಮ್ಮ ಇವತ್ತೆಲ್ಲ ಆದರೆ ನಾವೇನು ಮಾಡೋಕ್ಕಾಗುತ್ತೆ? ಹಂಗೆ ಅಂಥವ್ರದ್ದು ದಯವಿಟ್ಟು ಸಿನಿಮಾ ಬಿಟ್ಟು ಬೇರೆ ಮಾಡಲಿ. ಎಲ್ಲ ತೀರಿ ಇನ್ಯಾವ ರೀತಿ ಫೆಸಿಲಿಟೀಸ್ ಕೊಡಬೇಕು? ಮಾಲಾಶ್ರೀ ಮತ್ತೆ ಲಕ್ಷ್ಮೀ ಮೇಡಮ್ ಕರ್ಕೊಬಂದ್ರು, ಅವರು ಏನು ಮಾಡಲ್ಲ. ಅವತ್ತು ಮಾಡಿದ್ದು ಸೀರೆ ಕಟ್ಕೊಂಡು ಮಾಡಿದ್ದು ಇವತ್ತು ಮಾಡಲ್ಲ. ಅವರು ಇವತ್ತು ಕೇಳ್ತಾರೆ ಕ್ಯಾರವಾನ್ ಬೇಕು ಅಂತ ಕೇಳ್ತಾರೆ. ಯಾಕಂದರೆ ಟೆಕ್ನಾಲಜಿ ಅಷ್ಟೇ. ಬೇಸಿಕ್ ಸೆನ್ಸ್ ಎಲ್ಲರೂ ಕೊಡ್ತೀವಿ. ಕ್ಯಾರವಾನ್ ಕೊಡ್ತೀವಿ, ಮನೆಯಿಂದ ಒಳ ಕಾರ್ ಕೊಡ್ತೀವಿ, ಡೀಸೆಲ್ ಕೊಡ್ತೀವಿ, ಕಾಫಿ ಟೀ ಕೊಡ್ತೀವಿ, ಊಟ ಕೊಡ್ತೀವಿ, ಎಲ್ಲ ದುಡ್ಡು ಕೊಡ್ತೀವಿ. ಬಡ್ಡುದರ್ಗೆ ರಿಟರ್ನ್ ಮಾತ್ರ ತಾನು ಉಳ್ಕೋತಾನೆ. ಅವನ ಮನೆ ಮಾರ್ಕೊಂಡು ಇವ್ರ ಮನೆ ಸೇಫ್ಟಿ ಆಗುತ್ತೆ. ಯಾರು ಬಂದು ನಮ್ಮ ಸಿನಿಮಾ ಮಾಡೋಂತ ಹೇಳಿಲ್ಲ, ಗೊತ್ತಾಯ್ತಾ? ಎಲ್ಲ ಕೊಟ್ಟು ಅದನ್ನು ನಮ್ಮ ಚಿತ್ರ ಇಲ್ಲಮ್ಮ. ನಾವು ಜಯನಗರದಲ್ಲಿರೋರು, ಜಯನಗರದಲ್ಲಿ ಏನೈತೆ, ರಾಜಾನಗರಕ್ಕೆ ಇರ್ತದೆ, ಇಂದ್ರನಗರ ಇರ್ತದೆ, ತಿಪ್ಸಂದ್ರೆ ಇರ್ತದೆ. ಅದಕ್ಕೆ ಆದ ಒಂದು ಸ್ಥಾನ ಇರ್ತದೆ. ಅದರಿಂದ ಎಲ್ಲದೂ ಒಟ್ಟಿಗೆ ಬರಬಾರ್ದು ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ದಯವಿಟ್ಟು ನಾವು ವಾಣಿಜ್ಯ ಮಂಡಳಿ ಮಾತಾಡ್ತೀನಿ. ನನಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಮೊನ್ನೆ ಸಾರಾಗೊಂದವ್ರು ಹೇಳಿದಾಗ ಗೊತ್ತಾಯ್ತು ಈ ಥರ ಇದಾಗಿದೆ ಅಂತ. ಅದು ಬೇರೆ ಕೆಲಸ, ಕಾಸಿಲ್ದಲ್ಲಿ ವೇಸ್ಟು ಅಂತ ಹೇಳ್ತೀವಿ ಸರ್ಕಾರಕ್ಕೆ. ಪಾಪ ಅದಕ್ಕೆ ಬೇರೆ ಏನು ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ, ಏನೂ ಸಿಗಲ್ಲ. ಮಾಧ್ಯಮದವ್ರು ಮಾತ್ರ ಒಳ್ಳೆ ಫುಡ್ ಸಿಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಮಗೇನು ಒಳ್ಳೆ ಫುಡ್ ಸಿಗಲ್ಲ ಸರ್. ನಿಮ್ಮ ಮಾಧ್ಯಮದವರು ಕೆಲವರು ಅದಕ್ಕೆ ಇದ್ದಾರೆ. ಕೆಲವರಂತೂ ಇದಕ್ಕೆ ಬೇಕು ಅಂತ ಮೀಟೂರಿಗೆಲ್ಲ ಸ್ಟಾರ್ಟ್ ಮಾಡಿಸ್ಬಿಡ್ತಾರೆ. ಸರ್ಕಾರ ದುಡ್ಡು, ಯಾಕೆ ನಾವು ಟ್ಯಾಕ್ಸ್ ಕಟ್ಟೋದು ನಮ್ಮ ದುಡ್ಡು. ಹಾಗಾದರೆ ನೀವು ಹೇಳೋ ಪ್ರಕಾರ ಕನ್ನಡ ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚು 1% ಇಲ್ಲ ಅಂತ? ಪರ್ಸೆಂಟೇಜ್ ಇದೆ ಇಲ್ಲ ನನಗೆ ಗೊತ್ತಿಲ್ಲ. ನಾನು ಐ ಕೆನಾಟ್ ಟೆಲ್ ಪರ್ಸೆಂಟೇಜ್ ಇದೆ. ಹೊಸಬ್ರು 100 ಜನ ಬರ್ತಾರೆ, ನಾವು ಯಾರು ಅಂತ ಕಂಡು ಹಿಡಿಯೋಣ? ಅದು ಕ್ಯಾಶಿಂಗ್ ಕೌಚು ಅಂತ ಹೇಳ್ತೀರಾ? ಆ ಮೊಬೈಲ್ ಸಿನಿಮಾ ಮಾಡ್ಕೊಂಡು ಅವ್ನು ಏನಂತೀರಪ್ಪ, ಏನಂತೀರಾ? ಪ್ರಜಾಪತಿ ನಾವು ನೀನು ಮಾಡ್ಬೇಡ ಅಂತ ಹೇಳೋಕ್ಕಾಗತ್ತಾ? ನೀನು ಯಾರು ಅಂತಾನೆ? ನೀನು ಪುಡಿದು, ಇವಾಗ ನಾನು 50 ಸಿನಿಮಾ ಮಾಡಿದ್ದೀನಿ, ನಾನು ಪುಡಿದು, ಅವ್ನು ಯಾರು ಒಂದು ಸಿನಿಮಾ ಮಾಡಿ ಅವನು ಪುಡಿದರು, ಅವನಿಗೂ ನಾವು ಅದೇ ಗೌರವ ಕೊಡ್ತೀವಿ. ನೀನು ಯಾರೇ ಅಂದರೆ ಏನು ಪ್ರಿಯ ಬೆಲೆ ಇರ್ತದೆ. ಇವತ್ತು ಹುಡುಗಿ ಬರ್ತಾರೆ, ನಾನು ಮಾಡ್ತೀನಿ ಸರ್, ನೀವು ಯಾಕೆ ಅಂತಾರೆ? ಅದಕ್ಕೇನು ಹೇಳ್ತೀರಾ? ಎಷ್ಟು ಜನ ನಾನು ಬೈದು ತಡ್ದಿದ್ದೀನಿ ಗೊತ್ತಾ ಈ ಥರ ವಿಷಯದಲ್ಲಿ. ಅಂದರೆ ಇದೇ ಇಲ್ಲ ಅಂತಲ್ಲ, ನೀನು ಹೆಣ್ಣು ಮಗು, ನೀನು ಯಾರ ಜೊತೆ ಸೇರ್ತೀಯ, ಯಾರ ಜೊತೆ ಮೂವ್ ಮಾಡ್ತೀವಿ, ಅದು ನಿಮ್ಮ ಎಚ್ಚರಿಕೆ ನೀವು ಇರಲಮ್ಮ. ನೀವು ಒಳ್ಳೆತನ ನಿಮ್ಗೆ ಇಷ್ಟ ಆದರೆ ನೋಡಿ ಆ ಬ್ಯಾನರ್ ಸಿನಿಮಾ ಮಾಡೋದ, ಆ ಕಲಾವಿದ್ರ ಜೊತೆ ಟೆಕ್ನಿಷಿಯನ್ ಮಾಡ್ಬೋದಾ? ಮಾಡೋಂಗಿದ್ರೆ ಮಾಡಿ, ಇಲ್ಲ ಅಂತ ದಯವಿಟ್ಟು ಇಲ್ಲ ಬೇಡ ಸರ್ ಅಂತ ಬಂದುಬಿಡಿ. ಬೇಡ ನೆಸಿಟಿ ಇಲ್ಲ. ಇವತ್ತು 15,000 ರೂಪಾಯಿ ಗಾರ್ಮೆಂಟ್ಸ್ ಹೆಣ್ಮಕ್ಳು ಕೆಲಸ ಮಾಡ್ತಾರಮ್ಮ. ಮುಂಚೆನೇ ಕೇಳಿದ್ರೆ ಬೇಡ ಅಂತ ಬಂದ್ಬಿಡ್ತಾರೆ. ಅವರು ಸಿನಿಮಾಗೆ ಆ್ಯಕ್ಟ್ ಮಾಡಿದ್ದಾದ್ಮೇಲೆ ಒಂದು ಅರ್ಧ ಶೂಟಿಂಗ್ ಆದಮೇಲೆ ಆ ಥರದ್ದು ಇನ್ಸಿಡೆಂಟ್ ಆಗ್ತಾವೆ. ಅವಾಗ ಏನು ಮಾಡೋದು ಅಂತ ಬಿಟ್ಟವ್ರು ಪ್ರೊಡ್ಯೂಸರ್ ತಾನೆ ಲಾಸು, ಇವ್ರಿಗೆಲ್ಲ ಲಾಸು. ಆ ಪ್ರೊಡ್ಯೂಸರ್ ಇವ್ರಿಗೆ ನಾನು ಬೇಡ ದುಡ್ಡು ಕೊಡ್ತೀನಿ, ವಾಪಸ್ ಪ್ರೊಡ್ಯೂಸರ್ ತಾನೆ ಲಾಸು. ಪ್ರೊಡ್ಯೂಸರ್ ಮೆಟ್ಟಲ್ ಹೊಡ್ತೀಯ ಅಂತ ಏನು ತಗೊಂಬ ಅಂತಾನೆ. ಆ ಹುಡುಗಿ ಹೋಗಿ ಹೇಳಿದ್ರೆ ಡೈರೆಕ್ಟ್ರ್ ಕೊಡ್ತೀವಿ, ಯಾರ ಮೇಲೆ ಅವನು ಪ್ರೊಡ್ಯೂಸರ್ ಆಕ್ಷನ್ ತಗೋತಾನೆ. ಆ ಥರ ಆದಾಗ ಏನಾಗುತ್ತೆ, ಪ್ರೊಡ್ಯೂಸರ್ ಆಕ್ಟ್ರಿಗೆ ಬಂದಿಲ್ಲ ಅಂತ ಕೇಳ್ತಾನೆ, ಸರ್ ಹಿಂಗಾಗೋಯ್ತು, ಆ ಹುಡುಗಿ ಕೇಳ್ತಾನೆ ಅಂತ ಕೇಳ್ತಾರೆ, ಹಿಂಗಾಯ್ತು. ಪ್ರೊಡ್ಯೂಸರ್ ಯಾರ ಮೇಲೆ ಆಕ್ಷನ್ ತಗೋಬೇಕು, ಯಾರು ಅದನ್ನು ಸಂಬಂಧಪಟ್ಟದ ಮೇಲೆ ಅವ್ನ ಮೇಲೆ ಆಕ್ಷನ್ ತಗೋತಾರೆ, ಹೊಡೆದು ಮೆಟ್ಟಲ್ ಹೊಡೆದು ಸುಲಿ ಮಾಡ್ತಾರೆ. ಸರಿ ಇರ್ತದಲ್ಲ ಅವಾಗ, ಅದಾಗಲಿ ನಾನು ಕೇಳ್ಕೊತೀನಿ. ಸರ್ ಬೇರೆ ಯಾರಾದರೂ ಹೀರೋಯಿನ್ಸು ಏನಾದರೂ ಬಂದು ನಿಮ್ಮ ಹತ್ರ ಏನಾದರೂ ಈ ಥರದ್ದು ಇನ್ಸಿಡೆಂಟ್ಗಳು ಏನಾದರೂ ಹೇಳ್ಕೊಂಡಿದ್ದೀರಾ? ಜೊತೆಗೆ ಬರೀ ಇದು ಒಂದು ಕಿರುಕುಳ ಅಷ್ಟೇ ಅಲ್ಲ, ಏನಾದರೂ ಫೆಸಿಲಿಟೀಸ್ ಬೇಕು ಅಂತ ಅಂದಾಗ ಆ್ಯಸ್ ಅ ನಿರ್ಮಾಪಕರಾಗಿ ನೀವು ಸ್ಪಂದಿಸಿರೋದು ಇದೆಯಾ? ತುಂಬ ಜನ ಹೆಣ್ಮಕ್ಳು ನಮ್ಮ 50 ಸಿನಿಮಾ ಮಾಡಿದ್ದೀನಿ ನಾನೊಂದು 75 ಜನ ನಮ್ಮ ಜೊತೆ ಟಚಲ್ಲಿ ಇರ್ತಾರೆ, ಫುಲ್ ಇರ್ತಾರೆ. ಸರ್ ಸಿನಿಮಾಗಿಳಿ ಸರ್, ನಾನು ಎಷ್ಟೋ ಜನ ಸಿನಿಮಾ ರೆಕಮೆಂಡ್ ಮಾಡ್ತೀನಿ, ಸಿನಿಮಾ ಮಾಡ್ತಾರೆ, ಕಾಸು ಹೆಚ್ಚು ಕಮ್ಮಿ ಕೊಟ್ಟಾಗ ಮಾಡ್ಕೊಂಡು ಹೋಗ್ರಮ್ಮ, ಕಾಸು ನೋಡಬೇಡಿ, ನೀವು ಬೆಳೆಯೋದು ನೋಡಿ ಅಂತ ಹೇಳ್ತೀವಿ. ಫಸ್ಟ್ 1-2 ಸಿನಿಮಾ ಬಂದ ಪ್ರೊಡ್ಯೂಸರ್ ಬರ್ತಾರೆ, ಬೆಳಿ ಅಂತ ಹೇಳ್ತಾರೆ. ಅದು ಆಮೇಲೆ ರಿಲೇಷನ್ ನಾವು ಯಾವ ರೀತಿ ಇರ್ತೀವಿ ಅದ್ರ ಮೇಲೆ ಇರ್ತದೆ. ಅದರಿಂದ ನಾವು ಯಾರು ಪಾಪ ಎಲ್ಲರಿಗೂ ಹಸಿವಿರ್ತದೆ. ಪಾಪ ಹೆಣ್ಮಕ್ಳು ಕೆಟ್ಟವರು ಅಂತಲ್ಲ, ಯಾರೋ ಕೆಲವ್ರು ಇರ್ತಾರೆ, ಕೆಲವ್ರು ಇಲ್ಲದೇ ಇರ್ತಾರೆ. ಎಲ್ಲ ಪ್ರೊಡ್ಯೂಸರ್ ಒಳ್ಳೆಯವರು, ಎಲ್ಲ ಡೈರೆಕ್ಟ್ರ್ ಒಳ್ಳೆಯವರು ಅಂತಲ್ಲ. ಇವತ್ತೇನು ಅಂದರೆ ಒಳ್ಳೊಳ್ಳೆ ಡೈರೆಕ್ಟ್ರ್ ಕೆಲಸ ಇಲ್ಲಮ್ಮ, ಒಳ್ಳೊಳ್ಳೆ ಡೈರೆಕ್ಟ್ರ್ ಕೆಲಸ ಇಲ್ಲ, ಒಳ್ಳೊಳ್ಳೆ ಕಲಾವಿದರು ಕೋ ಆರ್ಟಿಸ್ಟ್ಗಳು ಕೆಲಸ ಇಲ್ಲ. ಯಾಕೆಂದರೆ ನಮ್ಮ ಕೆಲವು ಹೀರೋಗಳು ಭಯ ಬೀಳ್ತಾರೆ, ನಾವು ಯಾರ ಜೊತೆ ಸಿನಿಮಾ ಮಾಡೋಣ, ನಮ್ಗೆ ಇಟ್ಟು ಬೇಕು, ನಮ್ಗೆ ಅವರೇಜ್ ಆಗ್ಬಿಟ್ರೆ ಮುಂದಕ್ಕೆ ಇನ್ನೂ ಬರಲ್ಲ. ಎಲ್ಲರೂ ಅವ್ರವ್ರ ಸೇಫ್ಟಿ ಅವ್ರು ನೋಡ್ತಾರೆ, ತಪ್ಪೇನಿಲ್ಲ. ಇಂಡಸ್ಟ್ರಿ ಉಳ್ಕೋಬೇಕು, ನಾವೆಲ್ಲ ಒಂದು ಒಳ್ಳೆ ರೀತಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ಅದರಿಂದ ಒಳ್ಳೊಳ್ಳೆ ಸಿನಿಮಾ ಮಾಡಿ, ಒಳ್ಳೆ ಸಿನಿಮಾ ಬರಲಿ. ಇವತ್ತು ನೀವು ನಂಬ್ತಿರ್ಬೋದು, ಕನ್ನಡ ಚಿತ್ರರಂಗ ಇಂಡಿಯಾ ಅಲ್ಲ ವರ್ಲ್ಡ್ ಲೆವೆಲ್ ಇದೆ. ಒಂದು KGF ಅನ್ನೋ ಸಿನಿಮಾ ಇವತ್ತು
ಆ ಮಟ್ಟಕ್ಕೆ ತೋರಿಸಿದೆ. ಕಾಂತಾರ ತೋರಿಸಿದೆ, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಬರ್ತಾಯಿದ್ದೀನಿ, ಎಲ್ಲ ಬರಲಿ, ಎಲ್ಲರ ಸಿನಿಮಾಗಳು ಹಂಗಾಗಲಿ. ನಮ್ಮ ಸಿನಿಮಾ ಇವತ್ತು ಭಾರತದ ಚಿತ್ರರಂಗ ಬೆಳಿಬೇಕು ಅಂತ ನಮ್ಮ ಆಸೆ ಹೊರತು ನಾವು ಅದು ಬಿಟ್ಬಿಟ್ಟು ಇದ್ಯಾವುದು ಕ್ಯಾಸ್ಟಿಂಗ್ ಕೋಚು, ಈ ಗುಬ್ಬಚ್ಚಿ ಕೋಚು, ಬುಟ್ಟಿ ಕೋಚ್ ಇದೆಲ್ಲ ಬಿಟ್ಬಿಟ್ಟು ಸಿನಿಮಾಗಳು ಮಾಡೋಣ, ಒಳ್ಳೊಳ್ಳೆ ಸಿನಿಮಾ ಬರಲಿ.